ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ಮಸ್ತಾಗಿರುವಂತಹ ನೀವು ಯಾವಾಗ್ರೆ ಏನ್ರಿ ಅಡುಗೆ ಮಾಡಿದಾಗ ಒಟ್ಟ ಯಾವುದು ಚಲೋ ಅನಿಸ್ವತ್ತಾಗಿರ್ತೈತೆ ರೀ. ಅವಾಗ ಸಿಂಪಲ್ ಆಗಿರುವಂತಹ ಈ ರೀತಿಯಾಗಿರುವಂತಹ ಲೆಮನ್ ರಸಮನ್ನು ನೀವು ಮಾಡಿ ಊಟ ಮಾಡಿದ್ರಿ ಅಂತಂದ್ರೆ ಬಹಳ ಬಹಳ ಸೊಗಸಾಗಿ ಅನಿಸ್ತದೆ ರೀ. ಬಹಳ ಈಸಿಯಾಗಿರುವಂತಹ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ತಾವೇನರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ದಯವಿಟ್ಟು ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ನಾವಿಲ್ಲಿ 1/3 ಕಪ್ಪಷ್ಟು ಏನು ಮಾಡೋಣಪ್ಪ ಅಂತಂದ್ರೆ ಈ ತೊಗರಿ ಬೇಳೆಯನ್ನು ತೊಗೊಳ್ಳೋ. ನೀವು ಕಡಿಮೆ ತೊಗೊಳ್ಳೋದಿದ್ರೆ ಕಡಿಮೆನೂ ತೊಗೊಳ್ಬೋದು, ನಡೀತೈತಿ. ಆ ಒಂದು ಬೇಳೆಯನ್ನು, ಈ ತೊಗರಿ ಬೇಳೆಯನ್ನು ಒಂದು 2 ಸಲ ವಾಶ್ ಮಾಡ್ಕೊಂಡು ತೊಗೊಂಬಂದ ಕುಕ್ಕರ್ದಾಗ ರೀ. ಅದ ಬೇಳೆ ಜೊತೆನ ಒಂದು 2 ಟೊಮ್ಯಾಟೋನ ನಾವು ಸೇರಿಸೋಣ. ಅಂದ್ರೆ ಹಿಂದೆ ತುಂಬ ಇರ್ತೈತಿಲ್ಲ, ಅದನ್ನು ತೆಗೆದು 2 ಟೊಮ್ಯಾಟೋನ ಸೇರಿಸಿ ಅದಕ್ಕೊಂದು 2 ರಿಂದ 3 ಕಪ್ಪಷ್ಟು ನೀರನ್ನು ಹಾಕೋನು. ಅದಾದ ನಂತರ ನೋಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸೋಣ ರೀ. ಅದರ ಜೊತೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋನು. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಒಂದು ಏನು ಬೇಳೆನ ಕುದಿಯಕ್ಕಿಟ್ಟಿರ್ತಿರಲ್ಲ, ಇದಕ್ಕೆ ಅಡುಗೆ ಎಣ್ಣೆಯನ್ನು ಸ್ವಲ್ಪ ಸೇರಿಸಿರಿ. ಅಂದರೆ ಜಲ್ದಿ ಕುದಿತಾವು. ಅದನ್ನು ಮಿಕ್ಸ್ ಮಾಡಿದಂಗೆ ಮಾಡಿ ನೀವು ಏನು ಮಾಡಿರಿ, ಈ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಟುಬಿಡ್ರಿ. ಬೇಳೆ ಚಲೋತ್ನಂಗೆ ಕುದಿಬೇಕು, ಹಂಗೆ ಟೊಮ್ಯಾಟೋನು ಅದ್ರ ಜೊತೆ ಏಕದಮ್ ಸಾಫ್ಟ್ ಆಗಬೇಕು. ಹಂಗೆ ನೀವು ಇದನ್ನು ಕುದಿಯೋಕೆ ಬಿಟ್ಬಿಡ್ಬೇಕು, ಬಿಸಿಲು ಹೊಡ್ಯಾಕೆ ಬಿಟ್ಬಿಡ್ರಿ. ಇನ್ನು ಅಲ್ಲಿ ತನ ಒಂದು ಸಾಂದ್ ಮಿಕ್ಸರ್ ಜಾರ್ದಾಗ ಏನು ಮಾಡಿರಿ ಅಂತಂದ್ರೆ 1 ಟೀ ಸ್ಪೂನಷ್ಟು ಕಾಳು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 7-8 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ, ಒಂದು 2-3 ಒಣ ಕೆಂಪು ಮೆಣಸನ್ನು ಹಾಕಿರಿ. ಅದಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಬರಿ. ಆದ್ರೆ ದಮ್ನಮ್ಮಂಗೆ ಉಳಿಬೇಕು, ಗಿರ್ ಅನಿಸಿದಾಗ ಎಲ್ಲ ದಮ್ನಮ್ಮಂಗೆ ಉಳಿಬೇಕ್ರಿ. ಇದು ಹಿಂಗೆ ಮುಂದಕ್ಕೆ ಏನು ಮಾಡಿರಿ, ಈಗ ಬೇಳೆ ಕುದ್ದಿರ್ತಾವೆ, ತೆಗೆದು ನೋಡ್ಬೋದು ನೀವು, ಏಕದಮ್ ಚಂದಂಗೆ ಕುದ್ದಿರ್ತಾವೆ. ಅವನ್ನ ನೀವು ತಕ್ಕೊಂಡ ಇದ್ರಾಗ ಟೊಮ್ಯಾಟೊ ಏನಿರ್ತದಲ್ಲ ಅದು ಕುದ್ದಿರ್ತೈತೆ ರೀ. ಅದ್ರ ಬೇರೆ ಮ್ಯಾಗಿನ ಸಿಪ್ಪೆಯನ್ನು ನೀವು ತೆಗೆದು ಹೊರಗಿರಿ. ಉಳಿದಿದ್ದನ್ನು ಅಲ್ಲೇ ಮಸದ್ ಬಿಡ್ರಿ. ಅಂದ್ರೆ ಚಂದಂಗೆ ಒಂದು ಮ್ಯಾಶ್ ತೊಗೊಂಡು ಮ್ಯಾಶ್ ಮಾಡಿದ್ರಿ ಅಂತಂದ್ರೆ ಏಕದಮ್ ಸಮಾಧಾನಲೆ ಈ ರೀತಿಯಾಗಿ ಅದು ಮಿಕ್ಸ್ ಆಗಿಬಿಡ್ತೈತೆ ರೀ. ತಿತ್ರಿ ಈ ರೀತಿಯಾಗಿ ಮಾಡಿದ ಮೇಲೆ ಅದಕ್ಕೆ ಒಂದು 2-3 ಕಪ್ಪಷ್ಟು ನೀರು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ, ಈ ಗ್ರೈಂಡ್ ಮಾಡಿದ್ರಲ್ಲ ಅದನ್ನು ಇಲ್ಲೇ ಸೇರಿಸಿ, ಹಸಿಮೆಣಸು ಹಂಗೆ ಕರಿಬೇವಣ್ಣ ಹಾಕಿರಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ನೀವಿಲ್ಲಿ ಸೇರಿಸ್ರಿ. ಇವೆಲ್ಲವೂ ಚಲೋತ್ನಂಗೆ ಈಗ ವಾಪಸ್ ನಾವು ಕುದಿಯಾಕೆ ಇಡ್ತೀವಲ್ಲ, ಅದರ ಫ್ಲೇವರನ್ನು ಬಿಟ್ಕೊಳ್ತಾವೆ. ಹಸಿಮೆಣಸಿನ ಅಷ್ಟು ಖಾರ ಇಲ್ಲರಿ, ಆದರೂ ಆ ಒಂದು ಹಸಿಮೆಣಸಿನ ಫ್ಲೇವರ್ ಬೇಕು ರೀ ನಮಗೆ. ಅದಾದ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಸೇರಿಸಿದಾದ ನಂತರ ಅದನ್ನು ಮಿಕ್ಸ್ ಮಾಡೋರಿ. ಏಕದಮ್ ಸರಿಯಾಗಿ ಮಿಕ್ಸ್ ಮಾಡ್ನು. ಆಮೇಲೆ ಇದನ್ನು ಕುದಿಯಾಕ ಬಿಡ್ನೋರಿ. ತಿಳಿದ್ರಿ, ಇದೊಂದು ಹೆಲ್ದಿ ಆಗಿರುವಂಥ ಆಪ್ಷನ್ ರೀ. ಆಮೇಲೆ ಲೈಟ್ ಫುಡ್ ಅಂತ ಇರ್ತಾರೆ ನೋಡ್ರಿ, ಹಂಗೆ ಸಹ ಇದು ಅಂದ್ರಿ. ಅದಾದ ನಂತರ ಇದಕ್ಕೊಂದು ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಇದನ್ನು ಸಮಾಧಾನಲೇ ನಾವು ಕುದಿಯಾಕೆ ಬಿಟ್ಟಿದ್ದೀವಿ ನೋಡ್ರಿ. ಈಗ ಆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸು ಏನು ಹಾಕಿರ್ತೀವಲ್ಲ ಮೇಲೆ, ಅವೆಲ್ಲವೂ ಇದ್ರ ಜೊತೆ ಫ್ಲೇವರ್ ಕೂಡ್ಕೊಂಡು ಬಹಳ ಬಹಳ ಟೇಸ್ಟಿಯಾಗಿ ಸ್ವಾದಿಷ್ಟಕರವಾದಂತಹ ಈ ಒಂದು ರಸಮ್ ತಯಾರಾಗಿರ್ತೈತೆ ರೀ. ಇದಕ್ಕೊಂದು ಒಗ್ಗರಣೆ ನಾವು ಕೊಟ್ಟರೆ ಕಂಪ್ಲೀಟ್ ಆಗ್ತೈತೆ. ಅದಕ್ಕೇನು ಮಾಡಿರಿ, ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದ್ರೊಳಗೆ ಸಾಸ್ವಿ ಮತ್ತು ಒಂದೀಟ ಹಿಂಗನ್ನು ಹಾಕಿ ಚೊರಕಿ ಕೊಡುವಂಗೆ ಚರ್ರ ಅನ್ಬೇಕು ಹಂಗೆ ಹಾಕಿ ಬಿಟ್ಬಿಡ್ರಿ ಸಾಕು. ಇಷ್ಟ ಆದರೆ ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂಥ ತಡಕ ಕೊಟ್ಟಂಗೆ ಆತ್ರಿ. ಇಷ್ಟ ಆದ್ಮೇಲೆ ಇದನ್ನು ಕೆಳಗೆ ತೊಗೊಂಬರಿ. ಏಕದಮ್ ನೋಡಿರಿ ಸ್ವಲ್ಪ ತನಕ ಹಾಕ್ಬಿಡ್ರಿ. ಅದಾದ ನಂತರ ಇದಕ್ಕೊಂದು ಅರ್ಧ ನಿಂಬೆಹಣ್ಣಿನ ರಸ ನೋಡ್ಕೊಂಡು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕ್ಬೋದು ರೀ. ಒಂದು ಸ್ವಲ್ಪ ಹಾಕಿರಿ, ಟೇಸ್ಟ್ ನೋಡಿರಿ. ಕಡಿಮೆ ಬಿದ್ದೈತಂದ್ರೆ ಇನ್ನೊಂದು ಸ್ವಲ್ಪ ಈ ಒಂದು ನಿಂಬೆಹಣ್ಣಿನ ರಸವನ್ನು ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಅಂದಾಗ ಈ ಒಂದು ಈಸಿಯಾಗಿರುವಂತಹ ಲೆಮನ್ ರಸಮ್ ಬಹಳ ಬಹಳ ಸುಲಭವಾಗಿ ಕಡಿಮೆ ಸಮಯದಾಗ ನಿಮ್ಗೆ ತಯಾರಾಗಿ ಬರ್ತೈತೆ ರೀ. ನೋಡಿದ್ರಿ, ಈಸಿ ಐತ್ರಿ ಮಾಡೋಕ್ಕೆ. ಆಮೇಲೆ ಕಡಿಮೆ ಸಮಯದಾಗೂ ಮಾಡ್ತೈತೆ ರೀ. ನಿಮಗೆ ಯಾವಾಗ ಬೇಕೋ ಊಟದ ಟೈಮ್ದಾಗ ನೀವು ಹಂಗೆ ಕುಡಿಯೋಕೆ ಸಹ ಬಹಳ ಬಹಳ ಚಲೋ ಅನಿಸ್ತೈತೆ ರೀ. ಯಾಕಂತಂದ್ರೆ ಗಂಟಲು ಸಹ ಹಗರಾಗ್ತೈತೆ ರೀ ಇದಕ್ಕೆ. ಹಂಗಾದ್ರೆ ತಪ್ಪಲಾರ್ದ ಲೆಮನ್ ರಸಮನ್ನು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಬರೀರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.